ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಎಲ್ಲರಿಗೂ ವಂದನೆಗಳು. ಈ ಒಂದು ಗುರುಗೋಚಾರ ಫಲ 2025 ಮಿಥುನ ರಾಶಿಗೆ ವಿಶೇಷವಾಗಿ ಆ ಕುಜನ ನಕ್ಷತ್ರದಲ್ಲಿ ಬಂದಿರತಕ್ಕಂಥ ಒಂದು ಗುರು ಮೃಗಶಿರ ನಕ್ಷತ್ರಕ್ಕೆ ಭೂಮಿಗಿಂತಲೂ 1300 ಪಟ್ಟು ದೊಡ್ಡದು ಗುರುಗ್ರಹ. ಇಡೀ ಒಂದು ನವಗ್ರಹ ಮಂಡಲದಲ್ಲಿಯೇ ಗುರುಗ್ರಹ ದೊಡ್ಡದು. ನಮ್ಮ ಭೂಮಿಗಿಂತ ಬರೀ ನಾವು ಈ ಭೂಮಿ 1300 ರೂಪಾಯಿ, ನಮ್ಮ ಹತ್ರ ₹1 ಅಂದರೆ 1300 ರೂಪಾಯಿ ಲೆಕ್ಕ ಹಾಕ್ಕೊಳ್ಳಿ. ಗುರುವಿನ ಬಲ, ಗುರುವಿನ ತಾಕತ್ತು ಅಂದರೆ ಅಷ್ಟು ಶಕ್ತಿ ಅನ್ನತಕ್ಕಂಥದ್ದು ಗುರುಗ್ರಹಕ್ಕೆ. 16 ಉಪಗ್ರಹಗಳನ್ನು ಹೊಂದಿರತಕ್ಕಂಥದ್ದು. ನಮ್ಮ ಭೂಮಿಗೆ ಎಷ್ಟಿದೆ? ಒಬ್ಬನ ಚಂದ್ರ. ಗುರುವಿಗೆ ಲೆಕ್ಕ ಹಾಕ್ಕೊಳ್ಳಿ, 16 ಉಪಗ್ರಹಗಳು ಇರತಕ್ಕಂಥ ಒಂದು ಶಕ್ತಿ ಕೇಂದ್ರ. ಆತನಿಗೆ ವಿಶೇಷವಾಗಿ ವಾಹನ ಬಂದು ಹಸು. ಗುರು ಬಂದು ವಾಹನ ಹಸು. ರಥಕ್ಕೆ ನೀತಿಘೋಷ ಅನ್ನತಕ್ಕಂಥ ಹೆಸರು. ಆತನ ಒಂದು ರಥ ಆಯಿತು. ಅದರಲ್ಲೇ ಕುಳಿತುಕೊಂಡು ನೀತಿ ಬೋಧನೆ, ಜ್ಞಾನ ಬೋಧನೆ, ದೇವತೆಗಳಿಗೆ ದಾರಿ ತೋರಿಸ್ತಕ್ಕಂಥ ಶಕ್ತಿ ಬೃಹಸ್ಪತಿ ವಾಚಸ್ಪತಿ. ನೋಡಿ, ಮಾತನಾಡುವುದು ಬೇರೆ. ಎಲ್ಲರೂ ಮಾತಾಡ್ತೇವೆ, ಅಡ್ಡಂ ಪಡ್ಡಂ ಮಾತಾಡ್ತೇವೆ, ಒರಟಾಗಿ ಮಾತಾಡ್ತೇವೆ. ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾತನಾಡುವುದಿಲ್ಲ. ಯಾವಾಗ ಅವಶ್ಯಕತೆ ಇದೆಯೋ ಅಲ್ಲಿ ಮಾತನಾಡುವುದಿಲ್ಲ. ಸಂದರ್ಭಕ್ಕೆ ತಕ್ಕಂತೆ, ವ್ಯವಸ್ಥೆಗೆ ತಕ್ಕಂತೆ, ವ್ಯಕ್ತಿಯಿಂದ ವ್ಯಕ್ತಿಗೆ, ಜಾಗದಿಂದ ಜಾಗಕ್ಕೆ ಯೋಚಿಸಿ ಮಾತನಾಡಬೇಕು ಅನ್ನತಕ್ಕಂಥದ್ದು. ಆ ಯೋಚನೆ, ಆಲೋಚನೆ, ವಾಕ್ಯಗಳ ರಚನೆ, ಅದಕ್ಕೆ ಗುರುವೇ ಕಾರಣ. ಗುರು ಚೆನ್ನಾಗಿಲ್ಲ, ಆ ಅಂದ ಬರಲ್ಲ. ಮಾತಿನಲ್ಲಿ ಅಂದವಿಲ್ಲ ಅಂತ ಹೇಳ್ತೇವೆ, ಭಾವದಲ್ಲಿ ಅಂದವಿಲ್ಲ. ಆಂಗಿಕ ಕೆಲವರು ಹಿಂಗೆ ಕಟ್ಟಾಕೊಂಡು ಮಣಪಾಠ ಮಾಡಿದಾಗ ಅಂತ ಮಾತಾಡ್ತಾರೆ. ಏನೋ ಕಟ 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 ಅಂತ ಬರುತ್ತೆ. ಅಲ್ಲ, ಗುರು ಹಾಗಲ್ಲ. ನಿಮ್ಮನ್ನ ನಗಿಸ್ತಾನೆ, ತಮಾಷೆ ಮಾಡಿಸ್ತಾನೆ. ನಿಮ್ಮಲ್ಲೊಂದು ನಿಮ್ಮ ಸ್ಕೂಲಲ್ಲಿ ನೀವು ಓದ್ಬೇಕಾದ್ರೆ ನಿಮ್ಮ ಗುರುಗಳು ಹೇಗೆ ನಿಮ್ಮನ್ನ ನೋಡಿ ನಗಿಸ್ತಾ, ಮಾತನಾಡಿಸುತ್ತಾ, ಲಾಲಿ ಲಾಲಿ ಮಾಡಿಸ್ತಾ, ಜೋಜೋ ಮಾಡಿಸ್ತಾ ನಿಮಗೊಂದು ವಿದ್ಯೆ, ಜ್ಞಾನ ಹೇಗಿರಬೇಕು. ಅಲ್ಲಿ ಬರೀ ವಿದ್ಯೆ ಅಷ್ಟೇ ಇರಲಿಲ್ಲ. ಹೇಗೆ ಕುತ್ಕೋಬೇಕು, ಎಲ್ಲಿ ಹೇಗೆ ನಿಂತ್ಕೋಬೇಕು, ಪ್ರತಿಯೊಂದನ್ನು ಸಂಸ್ಕಾರ ಮುಖೇನ ಕಲಿಸಿದ್ರು ಅಷ್ಟೇ. ತಾಯಿ ನೋಡಿ, ತಾಯಿಗಿಂತ ದೊಡ್ಡ ಗುರುವಿಲ್ಲ ಅಂತ ಹೇಳ್ತೀವಿ. ಮನೆಯೇ ಮೊದಲ ಪಾಠಶಾಲೆ. ಅಮ್ಮ ನಮ್ಮನ್ನ ಯಾವ ರೀತಿ ವಿದ್ಯೆ ಕಲಿಸುತ್ತೆ. ಏನಾದರೂ ತಪ್ಪು ಮಾಡಿದ್ರೆ ಸಣ್ಣದಾಗಿ ಗದರುತ್ತೆ. ಈಗ ಮಾಡಬಾರ್ದು, ನೀನು ನೋಡಿದ್ರೆ ಯಾರು ಏನು ಅನ್ಕೋತಾರೆ, ಹೇಗೆ ಕುತ್ಕೊಳ್ಳೋದು ಗೊತ್ತಿಲ್ವಾ, ಬಿರ್ಸಾಗಿ ಏನು ಹೀಗೆ ನಡೀತೀಯ, ಈ ರೀತಿ. ಇನ್ನೂ ಮೀರಿದ್ರೆ ಕೆನ್ನೆಗೊಂದು ಪಳ್ಳಂತ ಕೊಡ್ತಾಳೆ. ಇನ್ನೂ ಮೀರಿದ್ರೆ ಅಪ್ಪನ ಮೂಲಕ ಶಿಕ್ಷೆ ಕೊಡಿಸ್ತಾಳೆ. ಅದು ನಿಜವಾದ ಮೊದಲ ಗುರು. ತಿದ್ದುವ ಒಂದು ರೀತಿ. ಅನ್ನನ ಹೀಗೇನು ಚೆಲ್ಕೊಂಡು ತಿನ್ನೋದು ಅನ್ನತಕ್ಕಂಥದ್ದು. ಹೀಗೆ ಚೆಲ್ತಾರೇನಪ್ಪ, ಅನ್ನಂ ಪರಬ್ರಹ್ಮ ಸ್ವರೂಪಂ. ಹಾಗೆ ಮಾಡಬಾರ್ದು. ಮೈ ಮೇಲೆ ಚೆಲ್ಕೊಂಡು ತಿನ್ನಬಾರ್ದು. ಕೆಳಗಡೆ ಕುಳಿತ್ಕೊಂಡು ತಿನ್ನಬೇಕು. ಪದ್ಮಾಸನ ಹಾಕೊಂಡು ಕುತ್ಕೊಂಡು ತಿನ್ನಬೇಕು. ಚಕ್ಕಳು ಮಕ್ಕಳು ಹಾಕೊಂಡು ಕುತ್ಕೋಬೇಕು. ಒಂದು ಮಣೆ ಮೇಲೆ ಕುತ್ಕೋಬೇಕು. ಪಕ್ಕದಲ್ಲಿ ಒಂದು ಲೋಟ ನೀರು ಇಟ್ಕೊಂಡಿರ್ಬೇಕು. ಎಷ್ಟು ನಮಗೆ ಶುಚಿ ರುಚಿ ಎಲ್ಲ. ಅವ್ರ ಮುಂದ್ಗಡೆ ಹಿಂಗೇನೋ ಮಾತಾಡೋದು, ಅವ್ರ ಮುಂದ್ಗಡೆ ಮಾತಾಡಲ್ಲ ನೋಡಿ. ಬುಧನ ತತ್ವ ಆದ್ರೆ ಎದುರುಗಡೆ ಆಗ್ಲೇ ಲಾಟ್ರಿ ಆಗ್ಲೇ ಬಹುಮಾನ ಮಾತಾಡ್ಬಿಡ್ತಾರೆ. ಬುಧನ ತತ್ವ ಇದೆ. ಒಂದು ವಿಪರೀತ ಮಾತು, ಅಸಂಬದ್ಧ ಮಾತು, ಅನವಶ್ಯಕ ಮಾತು, ಈ ರೀತಿ ಆಗುತ್ತೆ. ಗುರು ಹಾಗಲ್ಲ. ಗುರು ಗಮನಿಸೋದು, ಹೀಗೆ ಕುಳಿತುಕೊಂಡು ಕೇಳ್ತಾ ಮಾತನಾಡು. ಯಾಕೆ ಕಾರ್ಯಕ್ರಮ ಲೇಟ್ ಆಯ್ತು ಅಂತಲೂ ಹೇಳ್ತಾನೆ. ಯಾರು ಪಾಪ, ನಾನು ಇರಲಿಲ್ಲ, ಬೇರೆ ಕೆಲಸಗಳ ಕಾರ್ಯಗಳ ಒತ್ತಡ ಬಂದ್ಬಿಟ್ಟಿದ್ದಾನೆ ಪುಣ್ಯಾತ್ಮ. ಮಾತನಾಡು. ಕುಳಿತುಕೊಬಿಟ್ಟಿದ್ದಾನೆ. ಅವನಿಗೆ ಘಾಸಿ ಆಗುತ್ತೆ, ನೋವಾಗುತ್ತೆ. ತುಂಬ ದೂರದಿಂದ ತನ್ನ ಸಮಸ್ಯೆ.
ಒಂದು ಗಾಡಿ ನಂಬರ್ ಬೇಕು, ಮನೆ ಸಂಖ್ಯೆ ಬೇಕು, ವಾಹನ ಸಂಖ್ಯೆ ಬೇಕು, ಲಕ್ಕಿ ನಂಬರ್ ಬೇಕು ಅಂತ ಕೂತು ಬಿಟ್ಟಿದ್ದಾನೆ. ಕಡಿಮೆ ಅಂದರೂ ಒಂದು 144 ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಅದನ್ನು ನೀವು ನೋಡಿದ್ರೆ ಅಂದರೆ ಶಾಕ್ ಆಗ್ಬಿಡ್ತೀರ. ನಾನು ಅಷ್ಟು ಪೀಸಸ್ ಕೇಳ್ತಲೇ ಇದ್ದಾನೆ, ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಕುತ್ಕೊಳ್ಳೋಕೆ ಹೇಳಿ. ಸುಮ್ಮನೆ ಅಲ್ಲ, ಸಂಖ್ಯೆಗಳನ್ನು ತೆಗೆದು ಒಂದು ಹಾಕ್ಲಿಕ್ಕೆ ಜೋಳಿಗೆಗೆ ಆ ತಾಯಿ ವಾಗ್ದೇವಿ ನುಡಿಸ್ಬೇಕು. ನನ್ನ ನಂಬ್ಕೊಂಡು ಬಂದಿರತಕ್ಕಂಥವ್ರಿಗೆ ನಾನು ಮಾರ್ಗೋಪಾಯ ಮಾಡಲೇಬೇಕು. ನನ್ನೆಷ್ಟಕ್ಕೆ ನಾನೇನೋ ಅಡೆಯತಕ್ಕಂಥದ್ದಲ್ಲ. ಆಲ್ಮೋಸ್ಟ್ 45 ಮಿನಿಟ್ಸ್ ಆದಮೇಲೆ ಒಳಗಡೆ ಕರೀತಾನೆ. ಅಷ್ಟು ತುಲನಾತ್ಮಕ ಸಂಖ್ಯೆಗಳಿರ್ಬೋದು, ಯಾವ ದಿಕ್ಕು, ಇನ್ನೊಂದು ನಂಬ್ಕೊಂಡು ಅದನ್ನೊಂದು ವ್ಯವಹಾರ ಇನ್ನೊಂದು ಮಾಡ್ತಿರ್ತಾರೆ. ತಟ್ ಅಂತ ಹೇಳ್ತಕ್ಕಂಥದ್ದು ಬುಧನ ಭಾವ. ಏನೋ ಒಂದು ಆಯ್ತು, ಸಮಯಕ್ಕೆ ತಕ್ಕಂಥದ್ದು ಆಯ್ತು. ಅಲ್ಲ, ಗುರು ಆಗಲ್ಲ, ದಾರಿ ತೋರಿಸುವುದೇ. ಅದಕ್ಕೆ ದೇವಾನಾಂಚ ಋಷೀನಾಂಚ ಗುರುಕಾಂಚನ ಸನ್ನಿಭಾಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ದೇವತೆಗಳಿಗೆ ಋಷಿಗಳಿಗೆ ದಾರಿ ತೋರಿಸ್ತಕ್ಕಂಥದ್ದು ಗುರು. ದಿಕ್ಕು ತೋಚದಾಗ ನೋಡಿ, ನಮಗೆಲ್ಲ ನಾವು ದೇವರುಗಳನ್ನ ನಂಬ್ಕೊಂಡಿದ್ದೇವೆ. ನವಗ್ರಹಗಳನ್ನ, ಇಂದ್ರಾಣಿ ದೇವತೆಗಳನ್ನ, ಅಗ್ನಿ, ವಾಯು, ವರುಣ, ಈ ರೀತಿ ಅಷ್ಟದಿಕ್ಪಾಲಕರನ್ನ, ವಿನಾಯಕನನ್ನ, ಶಿವನನ್ನ, ರುದ್ರನನ್ನ, ಅಮ್ಮನವರನ್ನ ಎಲ್ಲ. ಆದರೆ ಅಂಥ ದೇವತೆಗಳಿಗೆ ದಿಕ್ಕು ತಪ್ಪಿಬಿಟ್ಟಿದೆ, ಏನು ಮಾಡುವುದು ಅಂದಾಗ ಈ ಬೃಹಸ್ಪತಾಚಾರ್ಯರು ಕುಳಿತು ದಾರಿ ತೋರಿಸುತ್ತಾರೆ. ಕುಳಿತು ಚರ್ಚೆ ಮಾಡಿ ಹಿಂಗ್ ಮಾಡಿಕೊಂಡ್ರೆ ಇದಕ್ಕೊಂದು ಪರಿಹಾರ ಉಂಟು. ಮಾಂದಾತ ಚಕ್ರವರ್ತಿ ಇರಬಹುದು, ಯಯಾತಿ ಚಕ್ರವರ್ತಿ ಇರಬಹುದು, ಭಗೀರಥ ಪ್ರಯತ್ನದಿಂದ ಗಂಗೆ ಭುವಿಗೆ ಹರಿದು ಬಂದಿರೋದಿರ್ಬೋದು. ಎಷ್ಟೋ ನಿರ್ದೇಶನಗಳು ಬೃಹಸ್ಪತಿ ಆಚಾರ್ಯರು ಕೊಟ್ಟಿರೋದೆ. ಹೀಗೆ ಮಾಡ್ಕೊಳ್ಳಿ, ಅಲ್ಲಿ ಹೋಗಿ ಅಲ್ಲೊಂದು ಪರಿಷ್ಕಾರವಿದೆ. ಮಾಡೋರು ಅವರು, ಹೋಗಿ ಕೇಳೋರು ನೀವು, ಹೋಗಿ ಅಲ್ಲಿ ಹಿಡ್ಕೊಳ್ಳಿ ಅನ್ನತಕ್ಕಂಥದ್ದನ್ನ ದಾರಿ ಮಾಡಿಸ್ತಕ್ಕಂಥ ಶಕ್ತಿ ಆ ಬೃಹಸ್ಪತಿ ಆಚಾರ್ಯರಿಗಿರ್ತಕ್ಕಂಥದ್ದು. ಅಂತ ಒಂದು ಬೃಹಸ್ಪತಿಯ ಒಂದು ಬದಲಾವಣೆ. ಸೂರ್ಯನನ್ನ ಸುತ್ತಲೂ 11 ವರ್ಷ, ಹೆಚ್ಚು ಕಡಿಮೆ 9 ತಿಂಗಳು ತಗೋತಾನೆ. ನಾವು ಅದನ್ನ 12 ತಿಂಗಳು ತಗೋತೇವೆ. ಅದು ಹೆಚ್ಚು ಕಡಿಮೆ 11 ವರ್ಷ 9 ತಿಂಗಳು ತಗೊಳುತ್ತೆ. ಅಂದ್ರೆ ಮತ್ತೆ ಮಿಥುನ ರಾಶಿಗೆ ಬರ್ಲಿಕ್ಕೆ ಹೆಚ್ಚು ಕಡಿಮೆ 12 ವರ್ಷ. ಈಗ 2025 ಅಂದ್ರೆ 2037 ಮಿಥುನಕ್ಕೆ ಬರತಕ್ಕಂಥದ್ದು. ಮತ್ತು ಬರೋಲ್ಲ, ಹಿಟೇಕ್ಸ್ ಅಲ್ಲಿಗೆ ಬರ್ಲಿಕ್ಕೆ. ಅಂದ್ರೆ ಸೂರ್ಯನನ್ನ ಸುತ್ತಿ ಹಾಕಿಕೊಂಡು ಬರಲಿಕ್ಕೆ ಆ ಪಥಸಂಚಲನ ಈ ಬೃಹಸ್ಪತಾಚಾರ್ಯರು 11 ವರ್ಷ 9 ತಿಂಗಳು ತೆಗೆದುಕೊಳ್ತಕ್ಕಂಥದ್ದು. ಅಂತ ಗುರು ಮಿಥುನಕ್ಕೆ ಕುಜನ ಸ್ವಭಾವವಾಗಿ. ಗುರುವಿಗೆ ಮಿತ್ರರು ಯಾರು ಅಂದ್ರೆ ವಿಶೇಷವಾಗಿ ಶಿವಯ್ಯನೇ. ದಕ್ಷಿಣಾಮೂರ್ತಿ ಅಲ್ವಾ ಗುರುವನ್ನ ನಾವು ಹೇಳೋದು. ಮೀನರಾಶಿ ಹಾಗೂ ಧನುಸು ರಾಶಿಗೆ ವಿಶೇಷವಾಗಿ ಸ್ಥಾನವನ್ನ ಕೊಟ್ಟಿದ್ದಾರೆ. ಒಂದು ಧನುಸು ರಾಶಿ ಬಂದು ಗುರುವಿನ ಪರಿಪೂರ್ಣತೆ, ಕಲಿಸೋದು, ತಿಳಿಸೋದು ಎಲ್ಲ. ಮೀನರಾಶಿ ಅಂದ್ರೆ ನಮಗೊಂದು ಉನ್ನತ ಸ್ಥಾನಕ್ಕೆ ಹೋದ್ಮೇಲೆ ಅದಕ್ಕೆ ಮೀರಿದ ಸ್ಥಾನ ಇಲ್ಲ, ಅದಕ್ಕೆ ಮೀರಿದ ಒಂದು ತೃಪ್ತಿ ಇಲ್ಲ ಅಂದಾಗ ಸಾಕು ಅನ್ನತಕ್ಕಂಥ ವೈರಾಗ್ಯ ಬರುತ್ತಲ್ಲ. ಇನ್ನೇನಿದೆ ಸರ್ ನೋಡೋದು, ಎಲ್ಲ ಸಿಕ್ಕಾಯ್ತು, ಇದಕ್ಕೆ ಒಳ್ಳೆ ಕುಟುಂಬ, ಒಳ್ಳೆ ಬದುಕು, ಒಳ್ಳೆ ಹೆಸರು, ನಮಗೆ ಅಂತ ಒಂದು ಗುಡಿಸ್ಲೇ ಇರ್ಬೋದು. ಅದು ಬೇರೆಯವ್ರು ಅರಮನೆ ಕಟ್ಕೊಂಡಿರ್ಬೋದು, ಬಟ್ ನಮಗೆ ಆ ಗುಡಿಸ್ಲಲ್ಲೇ ಆನಂದ. ಬೇರೆಯವರು ಡಬಲ್ ಡಿಗ್ರಿ ಮಾಡಿರ್ಬೋದು, ನಾನು ಬರೀ 3ನೇ ಕ್ಲಾಸೇ ಓದಿರ್ಬೋದು. ಎಸ್, ತೃಪ್ತಿಯ 3ನೇ ಕ್ಲಾಸಿಗೆ ತಕ್ಕಂತೆ ಒಂದು ಉದ್ಯೋಗ, ಕೆಲಸ, ಸಮಾಧಾನ ಕೊಟ್ಟಿದ್ದಾನೆ. ಬೇರೆಯವ್ರಿಗೆ 1 ಡಜನ್ ಮಕ್ಳಿರ್ಬೋದು, ನನಗೊಂದೇ ಮಗು ಕೊಟ್ಟಿರ್ಬೋದು. ಗುರು ಅಂದರೆ ತೃಪ್ತಿ, ಗುರು ಅಂದರೆ ಸಮಾಧಾನ. ನೆನ್ಪಿಟ್ಕೊಳ್ಳಿ, ಒಂದು ತಾಯಿಗೆ ಕರುಳ ಸಂಬಂಧ, ಒಂದು ತಂದೆಗೆ ಪಿತೃ ಸಂಬಂಧ, ಆತ್ಮ ಸಂಬಂಧವಿರುತ್ತದೆ. ಒಂದು ಭ್ರಾತೃವಿಗೆ, ಸೋದರ ಸೋದರಿಯರಿಗೆ ರಕ್ತ ಸಂಬಂಧ, ಬಂಧುಗಳಿಗೂ ಅಷ್ಟೇ. ಆದರೆ ಪ್ರಪಂಚದಲ್ಲಿ ತಾಯಿಯಷ್ಟು, ತಂದೆಯಷ್ಟು ಸಂಗಾತಿಗೂ, ಧರ್ಮಪತ್ನಿಗೆ ಒಂದು ಮಾಂಗಲ್ಯ ಸಂಬಂಧ ಇರುತ್ತೆ, ಸಂಬಂಧಗಳಿರುತ್ತೆ. ಗುರುವಿಗೂ ನಮಗೂ ಯಾವ ಸಂಬಂಧವಿದೆ ಮಕ್ಕಳೇ? ಆ ಗುರು ನಿಮ್ಮನ್ನ ಪ್ರೀತಿಸ್ತಾನೆ, ನಿಮ್ಮನ್ನ ಕೈ ಹಿಡ್ಕೋತಾನೆ, ನಿಮ್ಗೆ ಬೆಂತಡ್ತಾನೆ, ನಿಮ್ಮನ್ನ ದಾರಿ ತೋರಿಸ್ತಾನೆ, ಮಾರ್ಗದರ್ಶನ ಮಾಡ್ತಾನೆ. ನನ್ನ ಮಗು ಅಂತ ಅಪ್ಕೋತೀನಿ. ತಾಯಿಗಿಂತಲೂ ಹೆಚ್ಚಾಗಿ ಮಮಕಾರವಾಗಿ
ತಂದೆಗಿಂತಲೂ ಹೆಚ್ಚು ಅಧಿಕಾರವಾಗಿ, ಸಂಗಾತಿಗಿಂತಲೂ ಹೆಚ್ಚಾಗಿ ಮಂತ್ರಿಯಾಗಿ, ಆ ರೀತಿ ನಿಲ್ಲತಕ್ಕಂಥದ್ದು ಗುರುವಿಗೊಬ್ಬರಿಗೆ ಮಾತ್ರವೇ ಸಾಧ್ಯ. ಅದಕ್ಕೆ ಮಾತೃದೇವೋ ಭವ, ಪಿತೃದೇವೋ ಭವ. ಮೂರನೇ ಮೆಟ್ಲು ಆಚಾರ್ಯ ದೇವೋ ಭವ. ಮೊದಲು ಅಮ್ಮನ ಹತ್ರ ಹೋಗು, ಅಮ್ಮನಿಗೆ ನಮಸ್ಕಾರ ಹಾಕು. ಅಮ್ಮನಿಂದ ಸಂಕಲ್ಪ ತಗೊಂಡು, ದೀಕ್ಷೆ ತಗೊಂಡು, ಈ ಆತ್ಮ ಇರತಕ್ಕಂಥದ್ದನ್ನ ಹುಡ್ಕೊಂಡು ಹೋಗು ಅನ್ನತಕ್ಕಂಥದ್ದು ಶಕ್ತಿ ತಗೊಂಡು ಆತ್ಮದ ಹತ್ರ ಬರ್ತವೆ. ಪಿತೃದೇವೋ ಭವ. ಆನಂತರ ಇಡೀ ಲೋಕವನ್ನ ಪಾಲಿಸುವ ಶಕ್ತಿ, ಪಾಲನಾ ಮಾಡುವ ಶಕ್ತಿ, ಆಡಳಿತ ಶಕ್ತಿ, ಎಲ್ಲವನ್ನು ತಿಳಿದುಕೊಳ್ಳತಕ್ಕಂಥ ವಿಚಕ್ಷಣಾ ಶಕ್ತಿ ಗುರುವೇ ಕೊಡೋದು. ಅದಕ್ಕೆ ಆಚಾರ್ಯ ದೇವೋ ಭವ ಅಂತ ಮೂರನೇ ಮೆಟ್ಲು, ಮೂರನೇ ಸಂಖ್ಯೆ. ಗುರುವಿಗೆ ಸಂಖ್ಯೆ 3 ಅತ್ಯಧಿಕ ಫಲಿತಂ. 3ರಲ್ಲಿ ಹುಟ್ಟಿದವರು ಗುರು ಬೃಹಸ್ಪತಾಚಾರ್ಯರ ಒಂದು ಸಂಕಲ್ಪ 3, 12, 21, 30 ಕೂಡಿದ್ರೆ ಅದು 3ರಲ್ಲೇ ಬರುತ್ತೆ. ಹಾಗೆಯೇ ಪುನರ್ವಸು ನಕ್ಷತ್ರ, ವಿಶಾಖ ನಕ್ಷತ್ರ, ಹಾಗೆಯೇ ಪೂರ್ವಭಾದ್ರ ನಕ್ಷತ್ರ ಗುರುವಿಗೆ ಸಂಬಂಧಪಟ್ಟಂತ ನಕ್ಷತ್ರಗಳು. ಅಲ್ಲೊಂದು ಇದ್ದೇ ಇರುತ್ತೆ, ಗ್ರಹಚಾರವೋ ಜಾತಕವೋ. ಬಟ್ ನಿಮ್ಮಲ್ಲಿ ಗುರುವಿಗೆ ಸಂಬಂಧಪಟ್ಟಂತ ಕೆಲವು ಲಕ್ಷಣಗಳು ಇರಲೇಬೇಕು. ಸಂಖ್ಯೆ 3 ಇರಬಹುದು, ಇಲ್ಲ ಗುರು ನಕ್ಷತ್ರ ಇರಬಹುದು. ಅದಕ್ಕೆ ಆತನಿಗೆ 16 ಜನ ಉಪಗ್ರಹಗಳು, ಯಾರಿಗೂ ಇಲ್ಲದಷ್ಟು ಉಪಗ್ರಹಗಳು ಬೃಹಸ್ಪತಾಚಾರ್ಯರಿಗೆ ಇದೆ ಅನ್ನೋದಾದ್ರೆ, ಅಷ್ಟು ಜನರನ್ನ ತಯಾರು ಮಾಡ್ತಕ್ಕಂಥದ್ದು, ವಿದ್ಯೆ ಕಲಿಸ್ತಕ್ಕಂಥದ್ದು, ವಿದ್ಯೆ ಕಲಿತ ಮೇಲೆ ಅದನ್ನ ಹೇಗೆ ಬಳಸ್ಕೋಬೇಕು ಅನ್ನತಕ್ಕಂಥದ್ದು, ಅದನ್ನ ಹೇಗೆ ನೋಡಿ. ಒಂದು ಕತ್ರಿ ತಗೊಂಡು ಒಂದು ಉದಾಹರಣೆ ಹೇಳ್ತೇನೆ. ಬುಧನಿಗೂ ಗುರುವಿಗೂ ಇರತಕ್ಕಂಥ ವ್ಯತ್ಯಾಸ. ಒಂದು ಪ್ಯಾಕೆಟ್ ಪಾರ್ಸಲ್ ಬಂದಿದೆ, ಪಟ 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 ಅಂತ ತೆಗೆದು ನೋಡಬೇಕು, ಅದು ಬುದ್ಧಿ. ಇಲ್ಲ ಇನ್ನೊಂದು ಚೂರು ತಿಳುವಳಿಕೆಯ ಬುದ್ಧಿ, ಕತ್ರಿ ತಗೊಂಡು ಕಟ್ ಮಾಡೋಣ ಕಣೋ ಅನ್ನತಕ್ಕಂಥದ್ದು, ಪ್ಯಾಕೆಟ್ ಬಿಚ್ಚಲಿಕ್ಕೆ. ಗುರು ಏನ್ ಗೊತ್ತಾ, ಯಾವಾಗ ಪ್ಯಾಕೆಟ್ ಬಿಚ್ಚಬೇಕು, ದಟ್ ಈಸ್ ಅ ಫಸ್ಟ್ ಕಂಡೀಷನ್. ಯಾರ ಮುಂದುಗಡೆ ಬಿಚ್ಚಬೇಕು, ನಮಗ್ ಮಾತ್ರ ಬಂದಿದೆಯಾ? ವಿಚಕ್ಷಣಾ ಬುದ್ಧಿ. ಅದು ನಮ್ಮದ, ನನ್ನದ, ನಮ್ಮವರೆಲ್ಲರದ್ದ? ಈ ಪ್ರಶ್ನೆಯನ್ನು ಉಂಟು ಮಾಡ್ತಾನೆ. ತಟ್ಟೆಲ್ ಸಿಹಿ ಇದೆ, ತಿಂದು ಬಿಡೋಣ, ಹಸಿವೆ ಆಯ್ತು, ಅದು ಬುದ್ಧಿ, ಅತಿ ಬುದ್ಧಿ. ಸ್ವಲ್ಪ ಎತ್ತಿಟ್ಬಿಟ್ಟು ತಿನ್ನೋಣ, ಆಮೇಲೆ ನೋಡೋಣ, ಬುದ್ಧಿ. ಗುರು ಅದಲ್ಲ. ಮೊದಲು ಯಾರಿದ್ದಾರೆ ನೋಡೋಣ, ಯಾರಿದ್ದಾರೆ? ಎತ್ತಿಡುವ ಬುದ್ಧಿ, ಕೊಡುವ ಬುದ್ಧಿ. ಮೊದಲು ಅನ್ನಬ್ರಹ್ಮಂ 2ನೇ ಸ್ವರೂಪ, ಅನ್ನಪೂರ್ಣೇಶ್ವರ 2ನೇ ಸ್ವರೂಪ ಗುರು ಕೊಡುವುದು, ಜ್ಞಾನ ಕೊಡುವುದು, ವಿದ್ಯೆ ಕೊಡುವುದು, ಬುದ್ಧಿ ಕೊಡುವುದು, ನಿಮ್ಮ ಶಕ್ತಿಯನ್ನು ಪರಿಚಯ ಮಾಡಿಸುವುದೇ ಗುರು. ನಿಮಗೆ ಗೊತ್ತಿಲ್ಲದೆಯೇ ಯಾವುದೋ ಜಾಗದಲ್ಲಿ ಬಾವಿ ಅಗಿತಿದ್ದೀರಾ, ಅಲ್ಲಿ ನೀರು ಬರ್ತಾನೇ ಇಲ್ಲ, ಇಷ್ಟಿಷ್ಟೇ ಸಿಗ್ತಿದೆ. ನೀನ್ ಅಗಿತಿದ್ದೀಯಪ್ಪ, ನೀನ್ ಕಷ್ಟ ಪಡ್ತಿದ್ದೀಯ, ರೈಟ್. ಫಲ ಇಲ್ಲ ಅಂತಿದ್ದೀಯಲ್ಲ, ಒಂದ್ ಕೆಲಸ ಮಾಡಿ, ಇನ್ನೊಂದು 4 ಅಡಿ ಬಿಟ್ಟು, ಇನ್ನೊಂದು 5 ಅಡಿ ಬಿಟ್ಟು ಆಗಿ, ಇನ್ನೊಂದು 5 ಅಡಿ ಆಳಕ್ಕೆ ಹೋಗು, ಅಲ್ಲಿ ಸಿಗುತ್ತೆ. ಇನ್ನೊಂದು 5 ದಿನ ಆಗಿ, ಇನ್ನೊಂದು 50 ದಿನ ಆಗಿ, 5 ವರ್ಷ ಆಗ್ದಿದೆಯಲ್ವಾ, 10 ವರ್ಷ ಆಗ್ದಿದೆಯಲ್ವಾ, ಇನ್ನೊಂದು 7 ದಿನ ರಾಮ, ಇನ್ನೊಂದು 7 ದಿನ ಮುಗೀತು. ನೀನು ಈ ಆತ್ಮ ಲಿಂಗವನ್ನ, ಈ ಒಂದು ಶಿವಲಿಂಗವನ್ನ ಪೂಜೆ ಮಾಡು ಅಂತ ಹೇಳಿ ಅಂತ ರಾಮಚಂದ್ರರಿಗೂ ಕೂಡ ಅಲ್ಲೆಲ್ಲೋ ಭಯಾಂದೋಲನಗಳು, ಏನೋ ಒಂದು ಕಂಪನ ಆದಾಗ ಗುರು ರೂಪದಲ್ಲಿ ಅಗಸ್ತ್ಯರು ಬಂದು ರಾಮೇಶ್ವರ ಲಿಂಗವನ್ನ ಪ್ರತಿಷ್ಠಾಪಿಸಿಕೊಡ್ತಾರೆ. ದಟ್ ಈಸ್ ದಿ ಬ್ಯೂಟಿ ಆಫ್ ಗುರು. 7 ದಿನದಲ್ಲೇ ಎಷ್ಟೋ ಲಕ್ಷಾಂತರ ವರ್ಷ, ಒಂದು ಯುಗವಲ್ಲ, ಹೆಚ್ಚು ಕಡಿಮೆ 1.5 ಯುಗ ನೋಡಿದವನು ಅವನು. 1.5 ಯುಗ ನೋಡಿದವನು ಅವನು, ಸತ್ಯಯುಗವನ್ನು ನೋಡಿದವನು ಅವನು. ಕಾರ್ತಿವೀರ್ಯಾರ್ಜುನ, ಗುರು ದತ್ತಾತ್ರೇಯರಿದ್ದಿದ್ದು ಸತ್ಯಯುಗ, ಕೃತಾಯುಗ, 1000 ಕೈಗಳ ಶಕ್ತಿಶಾಲಿ. ಕಾರ್ತಿವೀರ್ಯಾರ್ಜುನ ಕೃತವೀರ್ಯನ ಮಗ. ಗುರು ದತ್ತಾತ್ರೇಯರ ಆಶೀರ್ವಾದದಿಂದಲೇ ಅವನಿಗೆ ಕೈಕಾಲು ಬಿದ್ದೋಗಿರುತ್ತೆ ಊಟದಾಗಲೇ. ಏನೂ ಇಲ್ಲ, ಏನು ಸ್ವಾಮಿ ನಿಮ್ಮ ಹತ್ರ ಬೇಡಿ ಮಗುನ್ ಪಡೆದೆ, ಈ ಮಗು ಹಿಂಗಾಗ್ಬಿಟ್ಟಿದೆ, ಏನು ತ್ರಾಣ ಇಲ್ಲ, ಇದು ನಿಮಗೆ ಸೇರಿದ್ದು, ನನ್ನ ಮಗು ಕೈಗಳೇ ಇಲ್ಲ, ಬಲವೇ ಇಲ್ಲ, ಅಂತ ಮಗು ಹುಟ್ಟುಬಿಟ್ಟಿದೆ ಅಂತ ಕೃತವೀರ್ಯ ಕಣ್ಣೀರಾಗ್ದಾಗ ಗುರುವೇ ನಿಂತು
2 ಕೈಗಳಿಲ್ಲ ಅಂತೀಯ, ಅಷ್ಟೇನಾ? ನಿನ್ನ ಮಗನಿಗೆ 1000 ಕೈಗಳ ಬಲ ಕೊಡ್ತಾನೆ ಹೋಗು ಅಂತ ಗುರು ದತ್ತಾತ್ರೇಯರು ನಿಂತು 1000 ಕೈಗಳನ್ನ ಕೊಡಿಸಿದ್ದು ಕಾರ್ತಿವೀರ್ಯಾರ್ಜುನನಿಗೆ. ದಶಕಂಠನಿಗೆ 20 ಕೈಗಳು 10 ತಲೆ, ಬರೀ 20 ಕೈ. ಕಾರ್ತಿವೀರ್ಯಾರ್ಜುನ ಲೆಕ್ಕ ಹಾಕೊಳ್ಳಿ. ಇವನು ಹುಟ್ಟ ರಾಕ್ಷಸ ಅಂಶ, ಅವನು ಸಾಮಾನ್ಯ ಅಂಶ. ಅವನನ್ನ ಎಷ್ಟು ಶಕ್ತಿಶಾಲಿ ಅಂದ್ರೆ ಕಾರ್ತಿವೀರ್ಯಾರ್ಜುನ, ಅವನನ್ನ ಹಿಂಗೆ ಎತ್ಕೊಂಡು ಹೋಗ್ತಾನೆ. ಅದು ಯಾವ ಮಟ್ಟಕ್ಕೆ ಅಂದ್ರೆ, ಒಂದು ಸಮುದ್ರ ಸ್ನಾನ, ಅವನ ಹೆಂಡತಿಯರಿಗೆ, ಲಲನೆಯರಿಗೆ, ಸುಂದರಿಯರಿಗೆ, ಅಂತಃಪುರದ ಸ್ತ್ರೀಯರಿಗೆ ಅವರು ಬಂದು ಸಮುದ್ರದಲ್ಲಿ ಸ್ನಾನ ಮಾಡ್ತಿರ್ತಾರೆ ತೀರದಲ್ಲಿ. ಸಮುದ್ರ ದೇವ ಈ ಉಬ್ಬರ ಬೆಳೀತಾ ಇರುತ್ತಲ್ಲ, ಜೋರಾಗಿ ಬಂದು ಅವ್ರಿಗೆ ಗಾಬರಿ ಮಾಡಿಸ್ಬಿಡ್ತಾನೆ. ಕೊಚ್ಕೊಂಡು ಅಷ್ಟು ದೂರ ಬಂದು ಬಿದ್ದು ಬಿಡ್ತಾರೆ. ಅವ್ರು ಅಳ್ತಾ, ಸ್ವಾಮಿ ಹಿಂಗಾಗ್ಬಿಟ್ಟಿದೆ ನೋಡು, ಸಮುದ್ರ ದೇವ ನಮ್ಗೆ ಹಿಂಗೆ ಸಮುದ್ರ ತೊಂದರೆ ಮಾಡ್ತಿದ್ದ. ಹೌದಾ? ಸೀದಾ ಬರ್ತಾನೆ, ಒಂದೇ ಒಂದು ಕೈ ಹಿಂಗೆ ಇಡ್ತಾನೆ ಅಷ್ಟೇ, ತನ್ನ ಎಡಗೈಯನ್ನೇ ಇಡ್ತಾನೆ ಕಾರ್ತಿವೀರ್ಯಾರ್ಜುನ. ಸಮುದ್ರದ ಅಲೆಗಳು ಇಲ್ಲ, ಯಾವುದೂ ಇಲ್ಲ, ಎಲ್ಲ ಈ ಕಡೆನೆ. ಆಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಡ್ಕೊಳ್ಳಿ ಅಂತ ಹಿಂಗೆ ಕೂತಿರ್ತಾರೆ. ಅವ್ರು ಆಡ್ಕೊಂಡೆಲ್ಲ ಆದ್ಮೇಲೆ ಆಮೇಲೆ ಹಿಂಗೆ ಬಿಡ್ತಾನೆ. ಅಷ್ಟು ಶಕ್ತಿಶಾಲಿ. ಸಮುದ್ರವನ್ನೇ ಹಿಂಗೆ ತಡೆದಾಕ್ ಮಧ್ಯದಲ್ಲಿ ಹಿಂಗೆ ಕೈ ಹಾಕಿ, ನಿಮ್ಗೆ ಎಷ್ಟು ಬೇಕೋ ನೀರು ಇಟ್ಕೊಂಡು ಮಿಕ್ಕಿದ್ ಬರ್ದಿದ್ದಾಗ ನಾನು ತಡೆ ಹಾಕಿದ್ದೀನಿ ಅಂತಕ್ಕಂಥದ್ದು. ಅದಷ್ಟೇ ಅಲ್ಲ, ರಾವಣಾಸುರ ಒಂದ್ಸಲಿ ಬಂದು ಎಡವಟ್ಟು ಮಾಡಿದಾಗ ಆತ ತನ್ನ ಎಡಗೈಯಲ್ಲಿ ಒಂದು ಕೈಯಲ್ಲಿ ಈ 2 ಬೆರಳಲ್ಲಿ ಯಾವುದೋ ಇದು, ನಾವು ಈ ಜಿರಳೆ ಈ ಇಲಿನ ಹೊಡೆದ್ಬಿಟ್ಟು ಹಿಂಗೆ ಎತ್ಕೊಂಡು ಹೋಗ್ತೀವಿ ಗೊತ್ತಾ, ಈ ಬಾಲನ ಹಿಡ್ಕೊಂಡು ಹಂಗೆ, ಇದು ಯಾವುದೋ ಎಲ್ಲಿಂದಲೋ ಬಂದಿದೆ ಅಂತ ಒಟ್ಟು ಹೀಗೆ. ಕಾರ್ತಿವೀರ್ಯಾರ್ಜುನನ ಶಕ್ತಿ ಲೆಕ್ಕ ಹಾಕೊಳ್ಳಿ. ರಾವಣಾಸುರ ಎಲ್ಲಿ? ಪುಲಸ್ತ್ಯ ಬ್ರಹ್ಮನ ಮೊಮ್ಮಗ. ಪುಲಸ್ತ್ಯ ಬ್ರಹ್ಮ ಯಾರು? ಖುದ್ದು ಬ್ರಹ್ಮದೇವನ ಮಾನಸ ಪುತ್ರ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. ಚತುರ್ಮುಖ ಬ್ರಹ್ಮ ಮುತ್ತಾತ ಆಗ್ಬೇಕು, ಪುಲಸ್ತ್ಯ ಬ್ರಹ್ಮ ತಾತ ಆಗ್ಬೇಕು. ವಿಶ್ವವಸು ಮಹರ್ಷಿ, ವಿಶ್ವವಸು ಬ್ರಹ್ಮ ಬಂದು ತಂದೆ ಆಗ್ಬೇಕು, ಆತನ ಮಗ, ಕೈಕಸಿಯ ಮಗ. ಚತುರ್ಮುಖ ಬ್ರಹ್ಮನ ಮರಿಮೊಮ್ಮಗ ಲೆಕ್ಕ ಹಾಕೊಳ್ಳಿ ಅಂತ ಸುಮ್ನೆನಾ? ಅಂತ ಒಂದು ಶಿವ ತಪಸ್ವಿ, ಶಿವನ ಆತ್ಮಲಿಂಗವನ್ನೇ ಪಡೆದವನು, ಕೈಲಾಸವನ್ನ ಎತ್ತದವನು. ಅಯ್ಯೋ, ಅಂತಿಂತವನಲ್ಲ. ರಾವಣ ಬಗ್ಗೆ ಹುಡುಕ್ತಾ ಹೋದ್ರೆ, ಕೆದಕ್ತಾ ಹೋದ್ರೆ ಆತ ಅಪರ ಅದ್ಭುತವಾದಂಥ ಶಿವ ತಪಸ್ವಿ. ಅಂಥವನ್ನ ಈ ಗುರುವಿನ ಕೃಪಾ ಕಟಾಕ್ಷದಿಂದ ಪಡೆದಿರ್ತಕ್ಕಂಥ ಶಕ್ತಿ ನೋಡಿ. ಗುರುವಿನ ಶಕ್ತಿ ಪಡೆದವರು ಎಲ್ಲೆಲ್ಲೋ ತೋರ್ಸೋಕೆ ಹೋಗಲ್ಲ ಶಕ್ತಿನ. ರಾವಣನನ್ನ ಹಿಂಗೆ ಇಟ್ಕೊಂಡು ಹೋಗ್ತಾನೆ. ಈ ಜಿರ್ಲಿನ ಹೊಡೆದ್ಬಿಟ್ಟು ನಾವು ಮೂತಿನ ಹಿಂಗೆ ಇಟ್ಕೊಂಡು ಹಚ್ಚಿ ಇದು ಯಾವ್ದು ಆಸೆ ಅಂತ ತಗೊಂಡೋಗಿ ಜೈಲಲ್ಲಿ ಹಿಂಗೆ ಬಿಸಾಕ್ಬಿಟ್ಟು ಅವನ ಪಾಡ್ಗೆ ಅವನು ಇರ್ತಾನೆ. ಆವಾಗ ವಿಶ್ವವಸು ಬ್ರಹ್ಮ ಓಡೋಗಿ ಪುಲಸ್ತ ಬ್ರಹ್ಮನ್ಗೆ ಹೇಳಿ, ಪುಲಸ್ತ ಬ್ರಹ್ಮನ್ಗೆ ಹೇಳಿ ಅವರೆಲ್ಲ ಓಡ್ ಬರ್ತಾರೆ. ಬಿಟ್ಬಿಡು, ಮುಂದಕ್ಕಾಗೋ ಬೇರೆ ಕಾರ್ಯಗಳಿದೆ, ಅವ್ನು ಬಿಟ್ಟು ಕಳ್ಸು, ಅವ್ನು ನಮ್ಮವನು. ಹೌದಾ ಅಂತ ಕರೆದು ಅವ್ನಿಗೆ ಮರ್ಯಾದೆ ಮಾಡಿ ಕಳ್ಸಿರ್ತಾನೆ. ಇದು ನಡೆಯೋದು ಕೃತಯುಗ. ಅಂತ ಕೃತಯುಗ, ತ್ರೇತಾಯುಗ ಲೆಕ್ಕ ಹಾಕೊಳ್ಳಿ, ಇನ್ನೆಷ್ಟು ಲಕ್ಷ ವರ್ಷಗಳು. ಅದನ್ನ ಪೂರ್ತಿಯಾಗಿ ನೋಡಿದವನವನು. ಕಟ್ಟಗಡೆಯದಾಗಿ ಅವನು ತೀರ್ಕೊಳ್ಳೋದು. ಲಾಸ್ಟ್ ಇನ್ನೊಂದು 11,000 ವರ್ಷ 12,000 ವರ್ಷ ಅಷ್ಟೇ ರಾಮಚಂದ್ರ ಪ್ರಭು ಅವರ ಪರಿವಾರ ಆಳ್ವಿಕೆ. ಅವನ ಸಂಹಾರ ಆದ್ಮೇಲೆ ಯೋಚನೆ ಮಾಡಿ ನೋಡಿ ಮಕ್ಕಳೇ, ಅಂತ ರಾವಣಾಸುರನನ್ನ 7 ದಿನದಲ್ಲಿ ಒಡೆದಾಕ್ತಾನೆ. ಯಾರು? ರಾಮಚಂದ್ರ ಪ್ರಭು. ಗುರುವಿನ ಅನುಗ್ರಹ ಆ ಆದಿತ್ಯ ಹೃದಯ ಸ್ತೋತ್ರದ ಮುಖೇನ ಮಾಡಿಸಿ ಅಲ್ಲಿ ಆ ಒಂದು ವಿಶೇಷವಾದಂಥ ಲಿಂಗವನ್ನ ಪ್ರತಿಷ್ಠಾಪಿಸಿ, ರಾಮೇಶ್ವರ ಲಿಂಗಂ ಅಂತ ಪೂಜೆ ಮಾಡಿಸಿ ಆಮೇಲೆ ಯುದ್ಧಕ್ಕೆ ಕಳಿಸೋದು. ಭೂಸ್ಥಾಪಿತ, ಅದುವೇ ಗುರುವಿನ ಶಕ್ತಿ. ಯಾವಾಗ, ಹೆಂಗೆ, ಎಲ್ಲಿ, ಯಾರ ಮುಖೇನ, ಯಾವ ರೀತಿ ಒಬ್ಬ ಶಿಷ್ಯ ಕೂತು ಬಿಟ್ಟಿದ್ದಾನೆ, ನಿಮ್ಮ ಶಕ್ತಿ ಯಾಕೆ ಆಗ್ತಿಲ್ಲ? ಇನ್ನೊಂದು 7 ದಿನ ನಾವು ಎಷ್ಟೋ ಬಾರಿ ಆ ಥರ ಮಾಡ್ಕೊಬಿಟ್ಟಿರ್ತೇವೆ. ಇನ್ನೊಂದು 7 ತಿಂಗಳು ಓದ್ಕೊಬಿಟ್ಟಿದ್ರೆ, 7 ದಿನ ಪ್ರಿಪ್ರೇಷನ್ ಬಿಟ್ಟಿದ್ರೆ, 7 ನಿಮಿಷ ಮುಂದ್ಗಡೆ ಬಂದ್ಬಿಟ್ಟಿದ್ರೆ, 7 ಸೆಕೆಂಡ್ ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಅವನೇನೋ ಮಾತಾಡ್ತಾವನೆ. ರೋಡ್ ರೇಜಿಗೆ ಈಗ ಗಾಡಿಲಿ ಬರ್ತಿದ್ರೆ ಅವನು ಏನೋ ಕೆಟ್ಟ ಭಾಷೆ, ಒಂದು 7 ಸೆಕೆಂಡ್ ಪ್ರಾಬ್ಲಮ್ ಸಾಲ್ವ್. ಅದುವೇ ಗುರು. ಬುಧ ಆದ್ರೆ ಏನ್ ಗೊತ್ತಾ, ಅವನು ಆಡಿದ ಮಾತ್ರಕ್ಕೆ ನಾವು ಡಬಲ್ ಮಾತಾಡ್ತೀವಿ, ಕಂಟ್ರೋಲ್ ಇರಲ್ಲ ನಾವು. ನಾಡಿ ನರ ಎಲ್ಲ ಬುಧನ ತತ್ವ ಅಂದ್ರೆ ಅದು ಪಟಪಟ. ಅದಕ್ಕೆ ಬುಧ ಅತಿ ಬುದ್ಧಿ ಶಾಪಂ, ವಿಪರೀತ ಬುದ್ಧಿ ವಿನಾಶಕಾಲಂ ಅಂತ ಹೇಳ್ತವೆ. ಗುರುಗೆ ಆ ಥರ ಇರೋದೇ ಇಲ್ಲ. ಗುರುವಿಗೆ ವಿನಾಶ ಅನ್ನೋದೇ ಬರೋಲ್ಲ. ಅಂತ ಗುರು ಮಿಥುನ ರಾಶಿಗೆ
ಆ ಬುಧನ ಮನೆಗೆ ವಿಶೇಷವಾಗಿ ಬಂದಿರತಕ್ಕಂಥದ್ದು ಯಾವ ಯಾವ ರಾಶಿಗೆ ಶುಭಯೋಗ, ಯಾವ ರೀತಿ ನಿಮ್ಮ ಆರೋಗ್ಯ ಇರುತ್ತೆ, ಯಾವ ರೀತಿ ನಿಮ್ಮ ಕಂಫರ್ಟ್ಸ್ ಇರುತ್ತೆ, ಏನೇನು ಶುಭ ಕಾರ್ಯಗಳು ನಡೆಯುತ್ತೆ, ಎಲ್ಲವನ್ನ ಒಂದು ಪುಟ್ಟ ವಿರಾಮ ತಗೊಂಡು ಬಂದು ತಿಳಿಸ್ಕೊಡ್ತಾನೆ ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿವೆ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಬನ್ನಿ, ಮೇಷರಾಶಿಗೆ ಈ ಒಂದು ಗುರು ಗೋಚಾರ ಫಲ ಮುಖ್ಯವಾಗಿ ಮೇಷ ಲಗ್ನಕ್ಕೆ ಹೇಗಿದೆ ಅನ್ನತಕ್ಕಂಥದ್ದು. ಖಂಡಿತ ನೀವು ಗುರುಬಲವನ್ನ ಕಳ್ಕೋತೀರಿ. ಅದರಲ್ಲೂ ಷಷ್ಠಾಂಶದಲ್ಲಿ ನೋಡಿದ್ರೆ ನೋಡಿ ಎಲ್ಲೆಲ್ಲಿಂದ ತೊಂದರೆಗಳು ಬರ್ಬೋದು, ಯಾವ ಕರ್ಮದ ಗಂಟು. ಬರೀ ಗೋಚಾರ ಫಲವನ್ನ ನಾನು ನೋಡಿದ್ದೇನೆ, ತುಂಬಾ ಜನ ಮಾಡುವಂತ ತಪ್ಪು ಅಂತ ಹೇಳಲ್ಲ, ರಿಸರ್ಚ್ ಇಲ್ಲ ಅಂತ ಹೇಳ್ತಾರೆ. ಅವರ ತಪ್ಪಲ್ಲ, ಸಂಶೋಧನೆ ಇಲ್ಲ. ಅದರ ಜೊತೆಯಲ್ಲಿ ಷೋಡಶಾಂಶ ನೋಡಬೇಕು, ಕ್ರೀಡಾಂಶ ನೋಡಬೇಕು, ತ್ರಿಂಶಾಂಶ ನೋಡಬೇಕು, ದಶಾಂಶ ನೋಡಬೇಕು, ವಿಂಶಾಂಶ ನೋಡಬೇಕು, ನವಾಂಶ ನೋಡಬೇಕು, ಲಗ್ನಾಂಶ ನೋಡಬೇಕು. ಎಷ್ಟಿದೆ ಗೊತ್ತರ ಅಂಶಗಳನ್ನ ಹಾಕೊಳ್ಳಿಕ್ಕೆ. ಅಂದ್ರೆ ಎಲ್ಲಿಂದ ತೊಂದರೆ ಬರ್ತಿದೆ 100% ಹೇಳ್ತಾನೆ, ಒಂದು ಸ್ತ್ರೀ ಶಾಪ ಒಂದು ಒಳಗಾಗತಕ್ಕಂಥದ್ದಿರುತ್ತೆ. ಏನೋ ಗೊತ್ತೋ ಗೊತ್ತಿಲ್ಲದೆಯೋ ಯಾವುದೋ ಸ್ತ್ರೀ ಈ ಮನೆತನದಲ್ಲಿ ಕುಟುಂಬದಲ್ಲಿ ನಡೆದಿರಬೇಕು, ಆ ಕರ್ಮ ಫಲಿತವನ್ನು ಅನುಭವಿಸ್ತಕ್ಕಂಥದ್ದಾಗುತ್ತೆ. ಸ್ತ್ರೀಯೇ ನಿಮ್ಮ ಅಕ್ಕ, ತಂಗಿ, ನಾದಿನಿ, ಸ್ತ್ರೀಯರಿಗೆ ತುಂಬಾ ಬಾಧೆ ಇಲ್ಲ, ಅವರಿಂದ ಬಾಧೆ ಬರ್ತಕ್ಕಂಥದ್ದು ನಿಶ್ಚಿತಂ. ಶುಕ್ರ ಮಲಗಿಬಿಟ್ಟಿದ್ದಾನೆ ನೋಡಿ. ಅದರಲ್ಲೂ ಷಷ್ಠಾಂಶದಲ್ಲಿ ನೋಡಿದ್ರೆ ಶುಕ್ರಕೇತು ಸಂಧಿ ಕನ್ಫರ್ಮ್ ಅದು ಸೇರಿದೆ. ತೊಂದರೆ ಮೊದಲಿಗೆ ನೋಡೋದೇ ತೊಂದರೆ. ತುಂಬ ಜಾಗ್ರತೆ, ವೆರಿ 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 ಜಾಗ್ರತೆ. ಆದರೆ ಕಷ್ಟಪಟ್ಟು ನೀವೊಂದು ಕಟ್ಟಿರುವ ಮನೆ, ಬಾಡಿಗೆಗೆ ಮನೆ ಬಿಡೋದು, ಮನೆಗಳ ಪೀಚ್ಗಳು ಮಾಡೋದು, ಇಂತಹವುಗಳಲ್ಲಿ ಒಂದು ಸ್ವಲ್ಪ ಲಾಭ ಮಾಡ್ಕೋತೀರಿ. ಪ್ರಾಪರ್ಟಿ ಕನ್ಸಲ್ಟೆಂಟ್, ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಕಷ್ಟಪಟ್ಟು ಒಂದು ಬಾಡಿಗೆ ಮನೆಯಿಂದ ಲೀಸ್ ಮನೆಗಾದರೂ ಹೋಗತಕ್ಕಂಥ ಒಂದು ಶುಭಯೋಗವನ್ನು ಗುರು ಭಾಗ್ಯ ನೋಡುವುದರಿಂದ ನಮಗೆ ಫಲಿತ ಆಗತಕ್ಕಂಥದ್ದಾಗುತ್ತೆ. ಯಾರೋ ಗುರು ಬಂದು ನಿಮ್ಮನ್ನು ಹಿಡ್ಕೋತಾರೆ. ಯಾಕಂದ್ರೆ ಭಾಗ್ಯವನ್ನ ಏನೋ ಮಾಡ್ತಿದೀಯಾ, ಗುರುಬಲ ಇಲ್ಲದೆ ಇರ್ಬೋದು, ಆದರೆ ಭಾಗ್ಯ ನೋಡ್ತಿರೋದ್ರಿಂದ, ಸಪ್ತಮ ಭಾವವನ್ನ ನೋಡ್ತಿರೋದ್ರಿಂದ ನಿಮ್ಮ ಕೈ ಹಿಡಿದು ನಡೆಸುತ್ತದೆ. ಸೊ ಬೆಟರ್ ನೀವು ತಿಂಗಳಿಗೊಮ್ಮೆ ಒಂದು ಜೋಡಿ ಪಕ್ಷಿಗಳು ಯಾರಾದ್ರೂ ಕಟ್ಟಿ ಮಾರ್ತಿರ್ತಾರೆ. ಶುಕ್ರಕೇತು ಸಂಧಿ ಷಷ್ಠಾಂಶದಲ್ಲಿರುವುದರಿಂದ ಮೊದಲಿಗೆ ತಗೋಬಂದು ಒಂದು 200 ರೂಪಾಯಿ ಇರುತ್ತೆ ಮಕ್ಕಳೇ, ನನ್ನ ಮಾತು ಕೇಳಿ ಬಿಡುಗಡೆ ಮಾಡ್ತಾ ಇರಿ ಪಕ್ಷಿಗಳನ್ನ. ಮೇಷರಾಶಿ ಅದನ್ನ ನೋಡಿ, ಭೂಮಿ ಪಡಿತೀರಿ, ಮನೆ ಪಡಿತೀರಿ, ಅಧಿಕಾರ ಪಡಿತೀರಿ. ತಮಾಷೆ ಗೊತ್ತಾ, ವಿಪರೀತ ಖರ್ಚು. ಲ್ಯಾಂಡ್ ಲಾರ್ಡ್, ನೀವೇನಾದ್ರೂ ಲ್ಯಾಂಡ್ ಬಿಸ್ನೆಸ್ ಮಾಡ್ತಿದ್ದೀರಿ, ಅಮೇಝಿಂಗ್ ಮೇಷರಾಶಿಯವರಿಗೆ. ಅದರಲ್ಲೂ ಈ ಷೋಡಶಾಂಶದಲ್ಲಿ ವಿಶೇಷವಾಗಿ ಕಂಫರ್ಟ್ ಅಂಡ್ ಪ್ಲೇಜರ್ಸ್ ಕನ್ಫರ್ಮ್. ಮೇಷರಾಶಿಯವರು ಖರ್ಚು ಜಾಸ್ತಿ. ಖರ್ಚು ಎಲ್ಲಿಂದ ಬರುತ್ತೆ ಅಂದ್ರೆ, ಜಾಗ ತಗೋ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟು, ಸೈಟ್ ಮೇಲೆ ಸೈಟ್ ಕಟ್ಟು. ಎಲ್ಲರೂ ಹೇಳಿರ್ತಾರೆ ಮೇಷರಾಶಿಗೆ ಹೋಯ್ತು ಗುರುಬಲ. ನಿಜ ಹೇಳ್ಬೇಕು ಅಂದ್ರೆ ಬೇರೆ ನೋಡ್ಬೇಕು. ಇದನ್ನ ನಾನು ಗುರುಗಳು ಹೇಳೋರು, ಬರೀ ಇದನ್ನ ಮಾತ್ರ ಯಾಕೋ ಹಾಕೋತಿ, ಯಾಕೋ ಉಪ್ಪು ಜಾಸ್ತಿ ಇದೆ, ಸರಿ ಖಾರ ಚೆನ್ನಾಗಿದೆಯಲ್ಲ, ಹುಳಿ ಚೆನ್ನಾಗಿದೆಯಲ್ಲ, ಪಚಡಿ ಚೆನ್ನಾಗಿದೆಯಲ್ಲ, ಕೂಟು ಚೆನ್ನಾಗಿದೆಯಲ್ಲ, ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ, ಸರಿ ಆಗ್ಬಿಡುತ್ತೆ ಅನ್ನೋರು. ಗುರುಗಳೇ ಇದು ಯಾಕೋ ಉಪ್ಪು ಕಡಿಮೆ, ರಸಂ ಹಾಕೊಳ್ಳೋ, ಅದ್ರಲ್ಲಿ ಒಂಚೂರು ಘಾಟಿದೆ ಗೊತ್ತಾಗಲ್ಲ, ಒಂಚೂರು ಉಪ್ಪಿನಕಾಯಿ ಮಿಕ್ಸ್ ಮಾಡ್ಕೊಳ್ಳೋ ಸಕ್ಕಂತ ಹೇಳೋರು. ದೇವರು ಅಡಿಗೆ ಕೊಟ್ಟು ಬಿಟ್ಟಿದ್ದಾನೆ, ಎಲ್ಲಿಂದ ಫಲಿತ ತಂದಿಡಬೇಕು ಅಂತ. ಸೊ ಮೇಷರಾಶಿಯವರು ದ ಮೋರ್ ಯು ಫೋಕಸ್ ಆನ್, ಚಾಲೆಂಜ್ ಮಾಡ್ತಾನೆ. ಪ್ರಾಪರ್ಟಿ ರಿಲೇಟೆಡ್, ಗಾಡಿ ರಿಲೇಟೆಡ್ ಬಿಸ್ನೆಸ್ಗಳಲ್ಲಿದ್ದರೆ
ಅದ್ಭುತವಾದಂಥ ಫಲಿತಾಂಶ. ರಾಜಕೀಯದಲ್ಲಿದ್ದರೂ ಕೂಡ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ಇದ್ದೀರಿ, ಟೀಚಿಂಗ್ ಲೈನಲ್ಲಿ ಇದ್ದೀರಿ, ಸ್ಪಿರಿಚುವಲ್ ಲೈನಲ್ಲಿ ಇದ್ದೀರಿ, ಯೋಗ ಕಲಿಸ್ತಕ್ಕಂಥದ್ದಿದ್ದೀರಿ, ಅದ್ಭುತವಾದಂಥ ಪ್ರಗತಿ ಕಾಣಿಸ್ತಕ್ಕಂಥದ್ದು. ಯಾಕಂದ್ರೆ ಭಾಗ್ಯವನ್ನು ನೋಡುತ್ತಾನೆ ಹಾಗೂ ನಿಮ್ಮ ಲಾಭವನ್ನು ನೋಡ್ತಾನೆ. ಅಷ್ಟೇ ಖರ್ಚಿರುತ್ತೆ. ಸ್ಟೇಟಸ್ಗೋಸ್ಕರ ಇನ್ನೊಂದಗೋಸ್ಕರ ಏನೇನೋ ಮಾಡಿಟ್ಕೊಂಡಿದ್ದೀರಲ್ಲ, ಅದಕ್ಕೋಸ್ಕರ ನಿಮಗೆ ವಿಪರೀತ ಖರ್ಚುಗಳಾಗ್ತಕ್ಕಂಥದ್ದಾಗುತ್ತೆ. ಆಮೇಲೆ ಗೊತ್ತಿಲ್ಲದೆಯೋ ಅನೈತಿಕತೆಯ ಕಡೆ ಕರೆದುಕೊಂಡು ಹೋಗತಕ್ಕಂಥದ್ದು ಆಗುತ್ತೆ. ಬೇರೆ ಯಾವುದೋ ದುಷ್ಟ ಸಂಬಂಧ, ಧೂರ್ತ ಸಂಬಂಧ ಈ ಥರದ್ದು ಮಾಡಿಸ್ತಕ್ಕಂಥದ್ದು ಮಾಡಿಸಿ ಬಿಡುತ್ತದೆ. ಜಾಗರೂಕತೆ. ಅದೇ ಗುರುಬಲ ಕಳ್ಕೊಂಡಾಗ ಜ್ಞಾನ ಕಳ್ಕೊಂತ. ಯಾರೋ ಬಂದು ಸ್ವೀಟ್ ಇಟ್ಟಿದ್ರೆ ತಿನ್ಬಿಡೋಣ ಬಿಡು, ಯಾರ್ದೋ ದುಡ್ಡು ಜೇಬಲ್ ಬಿಟ್ಕೊಂಡ್ಬಿಡೋಣ ಬಿಡು, ಈ ರೀತಿ ಮಾಡಿಸ್ತಕ್ಕಂಥದ್ದು ಮಾಡಿಸುತ್ತಾನೆ. ಬುಧ ತುಲಾದಲ್ಲಿ ವಿಶೇಷ ಬಲವಾಗಿ ಕುಳಿತು ಬಿಟ್ಟಿದ್ದಾನೆ ಆ ಒಂದು ಷೋಡಶಾಂಶದಲ್ಲಿ. 100% ನಿಮ್ಮನ್ನ ಆ ಒಂದು ಪ್ರಚೋದನೆ ಮಾಡಿಸ್ತಕ್ಕಂಥದ್ದು ಮಾಡಿಸುತ್ತಾನೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರಿಗೆ ಒಂದು ಇಂಜುರಿಯೋ ಒಂದು ಸರ್ಜರಿಯೋ ಆಗತಕ್ಕಂಥದ್ದು, ಶುಗರ್ ವಿಪರೀತ ಪೀಕ್ಗೆ ಹೋಗತಕ್ಕಂಥದ್ದು ಆಗುತ್ತೆ. ಹೃದಯ ಸಂಬಂಧಿ ಕಾಯಿಲೆಗಳು, ವೀಸಿಂಗ್, ಡಸ್ಟ್ ಅಲರ್ಜಿ, ಲಂಗ್ಸು ಇವುಗಳ ಪ್ರಭಾವ ಆಗತಕ್ಕಂಥದ್ದು. ದೇಶದಲ್ಲೂ ಅಷ್ಟೇ ಒಂಥರ ವಿಚಿತ್ರವಾದ ಸಾವುಗಳು ಕಂಡು ಹಿಡಿಯೋಕ್ಕೆ ಆಗೋಲ್ಲ. ದಿಢೀರ್ ಹಠಾತ್ ಸಾವು. ಆಮೇಲೆ ಆತ್ಮಹತ್ಯೆ ಪ್ರಸಂಗಗಳು ಜಾಸ್ತಿ ಆಗ್ತವೆ. ಕೊಲೆ ಸುಲಿಗೆಗಳು ಜಾಸ್ತಿ ಆಗ್ತವೆ. ಅಂದ್ರೆ ಮನುಷ್ಯನನ್ನ ಕೊಂದು ಬದುಕ್ತಕ್ಕಂಥದ್ದು, ವಿಚಿತ್ರವಾಗಿ ಸಾಯಿಸಿ ಬದುಕತಕ್ಕಂಥ ಒಂದು ಪ್ರಭಾವಕ್ಕೆ ಮನುಷ್ಯ ಕೂಡ ಉನ್ಮಾದಕ್ಕೊಳಗಾಗ್ತಾನೆ. ಒಂಥರ ವಿಚಿತ್ರವಾದಂಥ ಡೆತ್ಗಳನ್ನ, ಸಾವುಗಳನ್ನ ತನಗೆ ತಾನೇ ಆಹ್ವಾನಿಸ್ಕೊತಾನೆ. ಮೊನ್ನೆ ನಾನು ನೋಡಿದೆ, ಒಂದು 9 ವರ್ಷದ ಮಕ್ಕಳು ಆಡ್ತಿದ್ದಾರೆ. ತಂದೆ ಗನ್ನು ಮಕ್ಕಳಿಗೆ ಸಿಗೋ ಹಾಗೆ ಮಾಡ್ಬೇಕಾ? ಫುಲ್ಲಿ ಲೋಡೆಡ್ ಗನ್ ಇಟ್ಕೊಬಿಟ್ಟು ಆಟ ಆಡ್ತಿದ್ದಾರೆ. ಅವ್ರ ತಾಯಿ ಕರೀತಿದ್ದಾಳೆ, ತಂದೆ ಕರೀತಿದ್ದಾರೆ, ಇಲ್ಲ ಕೇಳ್ತಿಲ್ಲ. ಪೊಲೀಸ್ ಅವ್ರು ಬಂದು ಇನ್ನೊಂದು ಹೇಳ್ತಾ ಹಿಂದ್ಗಡೆಯಿಂದ ಬಂದು ಲಟಕ್ಕಂತ ಕೈ ಹಿಡ್ಕೊಂಡು ನೋಡಿ, ಈ ರೀತಿ ವಿಚಿತ್ರವಾದಂಥ ಸಾವುಗಳು. ಒಂಥರ ಗಾಳಿಯಲ್ಲಿ ವಿಷಮಯ ಆಗತಕ್ಕಂಥದ್ದು, ಪ್ರಕೃತಿ ಸ್ತಂಭನ, ಒಂಥರ ಜಲಪ್ರವಾಹ, ದೊಡ್ಡ ಬೆಟ್ಟಗಳು ಉರುಳಿ ಬೀಳತಕ್ಕಂಥದ್ದು, ವಾಹನಗಳು ಉರುಳಿ ಬೀಳ್ತಕ್ಕಂಥದ್ದು, ಗ್ಯಾಸ್ ಅವಘಡಗಳು ಆಗ್ತಕ್ಕಂಥದ್ದು, ರೈಲು ಅವಘಡಗಳು, ಒಂಥರ ಉಸಿರುಗಟ್ಟಿ ಸಾಯ್ತಕ್ಕಂಥದ್ದು. ಸ್ನಾನದ ಮನೆಗೆ ಹೋದಾಗ ಜಾರಿ ಗೊತ್ತೇ ಆಗಲಿಲ್ಲ, ಅಲ್ಲೇ ಕುಸಿದ ಜಾಗದಲ್ಲಿ ನೀರು ಇಲ್ಲೇ ಸಿಕ್ಕಾಕೋಬಿಟ್ಟಿತ್ತು. ಈ ಥರದ್ದು ಏನೇನೋ ಒಂಥರ ವಿಚಿತ್ರಗಳ ಒಂದು ಭಾವ ಇರತಕ್ಕಂಥದ್ದನ್ನ ಸೂಚಿಸ್ತಿದೆ. ವೆರಿ ಕೇರ್ಫುಲ್. ಮುಖ್ಯವಾಗಿ ಮೇಷರಾಶಿಯವರು, ನಿಮ್ಮ ಲಂಗ್ಸು ಬ್ಯಾಡ್ ಹ್ಯಾಬಿಟ್ಸ್ ಇದೆ, ಲಂಗ್ಸು ಮುಖ್ಯವಾಗಿ ವಿಪರೀತ ಸ್ಮೋಕಿಂಗ್ ಅಭ್ಯಾಸ ಇದೆ, ವೆರಿ ಕೇರ್ಫುಲ್. ಚೆಕ್. ಒಂದು ಒಳ್ಳೆ ಲಂಗ್ಸ್ ಡಾಕ್ಟರ್, ಪಲ್ಮನಾಲಜಿ ಸ್ಪೆಷಲಿಸ್ಟ್ ಹತ್ರ ಚೆಕಪ್ ಮಾಡಿಸ್ಕೊಳ್ತಕ್ಕಂಥದ್ದು ಮಾಡಿ. ದೂರ ಪ್ರಯಾಣ, ದೊಡ್ಡ ವಾಹನ, ದೊಡ್ಡ ಪ್ರಯಾಣ ಇದು ಮಾಡತಕ್ಕಂಥದ್ದು ಬೇಡ. ಬುದ್ಧಿವಂತಿಕೆಯ ವ್ಯವಹಾರಗಳಲ್ಲಿ ಪ್ರಗತಿ. ಗುರು ನಿಮ್ಮ ಭಾಗ್ಯ ನೋಡ್ತಿರೋದ್ರಿಂದ ತೊಂದರೆಗಳೇನೂ ಇಲ್ಲ. ಮುಖ್ಯವಾಗಿ ನಾನು ಹೇಳಿದ ಹಾಗೆ ಟೆಕ್ನಿಕಲ್ ವರ್ಕ್ಸು, ರಿಪೇರ್ ವರ್ಕ್ಸು, ಈ ಒಂದು ಗಾಡಿಗಳು, ದವಸ ಧಾನ್ಯ ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ರೆ, ಗಾಡಿ ರಿಪೇರಿ, ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನು ಮಾರತಕ್ಕಂಥದ್ದು ಇಲ್ಲ, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಮಾರತಕ್ಕಂಥದ್ದು, ಎಲೆಕ್ಟ್ರಾನಿಕ್ ವಸ್ತುಗಳ ರಿಪೇರಿ ಮಾಡ್ತಕ್ಕಂಥದ್ದು, ಕ್ಯಾಮ್ರಾಮನ್ ಆಗಿರ್ತಕ್ಕಂಥದ್ದು, ನಾಟ್ಯಕ್ಕೆ ಸಂಬಂಧಪಟ್ಟಂಥದ್ದು, ಆಮೇಲೆ ಫಲಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ಒಂದು ವೃತ್ತಿಗಳು, ಜ್ಯೋತಿಷ್ಯರಾಗಿ, ಟೀಚರ್ ಆಗಿ, ಈ ಒಂದು ಕಿಂಡರ್ ಗಾರ್ಟನ್ ಟೀಚರ್ ಆಗಿ, ಮಕ್ಕಳ ಟೀಚರ್ ಆಗಿ, ಒಂದು 5th ಸ್ಟ್ಯಾಂಡರ್ಡ್, 6th ಸ್ಟ್ಯಾಂಡರ್ಡ್, 7th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಸಂಬಂಧಪಟ್ಟಂತ ಒಂದು ಟೀಚರ್ ಆಗಿ ಕೆಲಸ ಕಾರ್ಯ ಮಾಡ್ತಿದ್ದೀರಿ. ಸ್ಪೋರ್ಟ್ಸ್ ಕಲಿಸ್ತಿದ್ದೀರಿ, ಆಟಗಳನ್ನು ಕಲಿಸ್ತಿದ್ದೀರಿ, ಡಾನ್ಸು, ಮ್ಯೂಸಿಕ್ಕು, ವಾದ್ಯ ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ಕಲಿಸೋದು ಇಲ್ಲ, ಅವುಗಳಿಗೆ ಸಂಬಂಧಪಟ್ಟಂತ ಉದ್ಯೋಗ ಮಾಡುತ್ತಿದ್ದೀರಿ. ಅದ್ಭುತವಾದಂತಹ ಒಂದು ಬದುಕು ಕಟ್ಕೊಳ್ತಕ್ಕಂಥದ್ದಾಗುತ್ತೆ. ಗಾಬರಿ ಪಡಬೇಡಿ. ದಿಢೀರ್ ಏರುಪೇರು. ನಿಮಗೆ ಪ್ರಮೋಷನೇ ಇಲ್ಲ ಅಂದ್ಕೊಂಡಿದ್ದು ಪ್ರಮೋಷನ್ ಒಂದು ಮಟ್ಟಕ್ಕೆ ಆಗ್ಬೋದು, ಪಕ್ಕಾ ಪ್ರಮೋಷನ್ ಆಗುತ್ತೆ ಅನ್ನತಕ್ಕಂಥವ್ರಿಗೆ ಸಡನ್ ಆಗಿ ಸ್ಟ್ರಕ್ ಆಗತಕ್ಕಂಥದ್ದು ಆಗುತ್ತೆ. ಯಾಕಂದ್ರೆ ಗುರು ಮೂಮೆಂಟ್ ನಡೆಯುವಾಗ ನಿಮಗೆ ಸೂರ್ಯ ಬಹು ವಿಶೇಷವಾಗಿ ಮೇಷರಾಶಿಯಲ್ಲೇ ಕುಳಿತಿರ್ತಕ್ಕಂಥದ್ದು ಒಂದು ಶುಭ ಸೂಚಕ. ಆದರೂ ನಿಮಗೆ ಅತೀ ಬುದ್ಧಿ, ಆ ಬುಧನ ಪ್ರಭಾವ ನನಗೆ ಗೊತ್ತಿದೆ, ನಾನು ಮಾಡ್ತೀನಿ, ಬೇರೆಯವ್ರ ಮಾತು ಕೇಳೋದು, ಶಾರ್ಟ್ಕಟ್ ದುಡ್ಡಿಗೆ ಹೋಗೋದು, ಈ ಟ್ರೇಡಿಂಗು, ಇನ್ನೊಂದು ಈ ಬಿಟ್ ಕಾಯಿನ್, ಬೇರೆ ಏನೇನೋ ಕೆಲಸಗಳಲ್ಲಿ ಸಿಕ್ಕಾಕೊಳ್ಳಬಿಡತಕ್ಕಂಥದ್ದು, ಸ್ವಲ್ಪ ಜಾಗರೂಕತೆಯಿಂದ ನಿಭಾಯಿಸ್ತಕ್ಕಂಥದ್ದು ಮಾಡಿ. ತೊಂದರೆ ಏನೂ ಇಲ್ಲ. ಆದಷ್ಟು ನೀವು ನಾನು ಹೇಳಿದಾಗೆ ಪಕ್ಷಿಗಳನ್ನು ಬಿಡೋದು. ಎರಡನೇದು,
ವಿಂಶಾಂಶ ಸ್ಪಿರಿಚುವಲ್ ಪಾತನ್ನ ಹುಡುಕ್ತೇವೆ. ನೀವು ಯಾವ ದಾರಿಯಲ್ಲಿ ಹೋದ್ರೆ ಸುಬ್ರಹ್ಮಣ್ಯರ ಆರಾಧನೆ, ಸ್ಕಂದ ಭುಜಂಗ ಸ್ತೋತ್ರ, ಪಳನಿ, ವೆಟ್ರಿವೇಲ್ ಮುರುಗನ್ ಅಂತ ಹೇಳ್ತೇವೆ, ಆರು ಪಡೆಯಪ್ಪ ಅಂತ ಹೇಳ್ತೇವೆ. ಸುಬ್ರಹ್ಮಣ್ಯರ ಆಲಯಗಳಿದ್ರೆ, ನರಸಿಂಹರ ಆಲಯಗಳಿದ್ದರೆ, ಅಯ್ಯಪ್ಪ ದೇವಸ್ಥಾನ ಇದ್ದರೆ ತುಂಬು ವಿಶೇಷ. ಗುರು ಕೇತು ಇರುವುದರಿಂದಲೂ ಗುರು ರಾಹು ಮೂರೂ ಕಲ್ತಿರೋದ್ರಿಂದ ಈ ಒಂದು ಪೃಥ್ವಿಲಿಂಗ, ವಾಯುಲಿಂಗ, ಅದರಲ್ಲೂ ಅರುಣಾಚಲೇಶ್ವರದಲ್ಲಿ ಇರತಕ್ಕಂಥ ನೈಋತಿ ಲಿಂಗವನ್ನ ಹೋಗಿ ಒಮ್ಮೆ ದರ್ಶನ ಮಾಡ್ಕೊಂಡು ಬರ್ಲಿಕ್ಕೆ ಒಂದು ಮೇಷರಾಶಿಯವರು ಪ್ರಯತ್ನ ಮಾಡಿ. ದಟ್ ವಿಲ್ ಪ್ರೊಟೆಕ್ಟ್ ಯು. ಶಿವಾಲಯಗಳಲ್ಲಿ ಆಗಾಗ ಒಂದು 4 ಜನ 5 ಜನ ಯಾರೋ ಬಡವರಿಗೆ ಒಂದು ಅನ್ನ, ಊಟ, ಫಲತಾಂಬೂಲ, ಪಾಯಸ ಈ ಥರದ್ದು ಪ್ರಸಾದವಾಗಿ ಕೊಡತಕ್ಕಂಥದ್ದು ಮಾಡ್ಕೊಳ್ಳಿ ಮಕ್ಕಳೇ. ತುಂಬಾ ದೊಡ್ಡ ಹೆಲ್ತ್ ಇಶ್ಯೂ ಆಗೋಲ್ಲ, ಬಟ್ ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಆರ್ ಬ್ಯಾಡ್ ಇನ್ಫ್ಲೂಯೆನ್ಸ್ ಇಂದ ಮಾಡಿಟ್ಕೊಬಿಡ್ತೀರಿ, ಜಾಗ್ರತೆ. ಇನ್ನು ವೃಷಭ ರಾಶಿ, ವಿಶೇಷವಾಗಿ ಗುರುಬಲ ಬಂದ್ಬಿಟ್ಟಿದೆ ಗುರುಗಳೇ. ಫ್ಯಾಂಟಾಸ್ಟಿಕ್. 100% ನಿಮಗೆ ಪರಿಪೂರ್ಣ ವಿಜಯವನ್ನ ನೋಡತಕ್ಕಂಥದ್ದಾಗುತ್ತೆ. ಬಟ್ ಅನುಭವಿಸ್ಲಿಕ್ಕೆ ನಿಮ್ಮ ಕೈಲಾಗೋಲ್ಲ. ಅನುಭವಿಸಲಿಕ್ಕೆ ಏನೋ ಬಾಧೆ. ಶನಿ ಇದ್ದಾನೆ ನೋಡಿ, ರಾಹು ಮೂವ್ಮೆಂಟ್ ಬೇರೆ 2 ದಿನದಲ್ಲಿ ನಡೆದು ಸುಖಕ್ಕೆ ಕೇತು ಬಂದು ಕೂತ್ಕೋತಾನೆ. ಸೊ ದಟ್ ಇಸ್ ಒನ್ ಮೋರ್ ಥಿಂಗ್. ಶಕ್ತಿಕಾರಕ ಕುಜ ಮಲಗಿರೋದ್ರಿಂದ ಒದ್ದಾಡಿಸ್ತಾನೆ. ಗೊತ್ತಿಲ್ಲದೆಯೋ ಆ ಒಂದು ಗುರು ವಿಪರೀತ ಬಲವಾಗಿ ಬರಬಾರದು. ಸೊ ದಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ 100%. ಬೇರೆಯವರ ಮಾತು ಕೇಳಿ ಈ ಕೋರ್ಟು, ಈ ಪೊಲೀಸ್ ಸ್ಟೇಷನ್ ಮೆಟ್ಲತ್ತು ಅಂತ ಒಂದು ಪ್ರಸಂಗಗಳು ಕೂಡ ಬರತಕ್ಕಂಥದ್ದಿರುತ್ತೆ. ಎಚ್ಚರಿಕೆ. ಯಾರ್ದೋ ಅವನೇನೋ ಮಾಡಿಕೊಂಡ ನಾವು ಬಿಡಿಸೋಕೆ ಹೋಗಿ ನಮ್ಮನ್ನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರು, ಈ ರೀತಿ ಮಾಡಿಸ್ತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಆಕಸ್ಮಿಕವಾಗಿ ದೈವ ದರ್ಶನ ಪಡೆಯುತ್ತೀರಿ. ಪುಣ್ಯಕ್ಷೇತ್ರಗಳು, ಧರ್ಮಕ್ಷೇತ್ರಗಳು, 2ನೇ ಮನೆಯಲ್ಲಿ ಗುರು ಬಂದಾಗ ನದಿ ಕ್ಷೇತ್ರಗಳು, ಪ್ರಸಾದಗಳು ಸೇವಿಸ್ತಕ್ಕಂಥದ್ದು, ಮನೆಯಲ್ಲಿ ಸಂತಸದ ವಾತಾವರಣ. ಅಷ್ಟಮ ಸ್ಥಾನವನ್ನ ನೋಡುತ್ತಿರುವುದರಿಂದ ಅವಮಾನಗಳಿಂದ ಹೊರಗಡೆ ಬರ್ತೀರಿ. ಕೋರ್ಟ್ ಸಮಸ್ಯೆಗಳು, ಅವಮಾನಗಳು, ಕಳೆದು ಹೋದ ಮಾನ, ಕಳೆದು ಹೋದ ಮರ್ಯಾದೆ ಹುಡುಕಿ ಬರತಕ್ಕಂಥದ್ದಾಗುತ್ತೆ. ದೊಡ್ಡ ವಾಹನ ತಗೋತೀರಿ. ಬಂಗಾರ ಯೋಗ ಉಂಟು. ಈ ಲಿಕ್ಕರ್ ಬಿಸ್ನೆಸ್ಸು, ಬಂಗಾರ, ಬೆಳ್ಳಿ, ಆಭರಣ, ಪಬ್ಬು, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಈ ಥರದ ಉದ್ಯೋಗಗಳು. ಯಾಕಂದರೆ ಷೋಡಶಾಂಶ ನೋಡ್ತವೆ, ಶನಿ ಶುಕ್ರ ನೋಡ್ತಿರ್ತಕ್ಕಂಥ ಒಂದು ಭಾವ. ಇನ್ನು ವಿಶೇಷವಾಗಿ ಸ್ಪಿರಿಚುವಲ್ಗೆ ಸಂಬಂಧಪಟ್ಟಂಥದ್ದು, ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥದ್ದು, ಪ್ರಾಪರ್ಟಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥದ್ದು, ಅಪಾರ್ಟ್ಮೆಂಟ್ಗಳು ಕಟ್ತಿದ್ದೀರಾ, ದೊಡ್ಡ ದೊಡ್ಡ ಲೇಔಟ್ಗಳನ್ನು ಕಟ್ತಿದ್ದೀರಾ, ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥದ್ದು, ಸೈಂಟಿಸ್ಟ್ ಆಗಿದ್ದೀರಾ, ಮೆಡಿಕಲ್ ಲೈನಲ್ಲಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಟೀಚರ್ ಆಗಿದ್ದೀರಾ, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಾ, ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದಿದೆ, ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀರಿ, ಈ ಒಂದು ಸೈಂಟಿಸ್ಟ್ ಆಗಿದ್ದೀರಿ, ಅದು ಏರೋನಾಟಿಕಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಇಂಜಿನಿಯರಿಂಗ್ ವಿಭಾಗದಲ್ಲಂತೂ ಉದ್ಯೋಗ ಮಾಡ್ತಿರೋರಿಗೆ ತುಂಬ ಅದ್ಭುತ. ಗೌರ್ಮೆಂಟ್ ಟೆಂಡರ್ಗಳಲ್ಲಿ ನಡೆಸ್ತಿದ್ದೀರಿ, ನಿಮ್ಮದೇ ಒಂದು ಸ್ವಂತ ಕಾರ್ಯ, ದೂರದಲ್ಲಿ ಕೆಲಸ, ದೂರದಲ್ಲಿ ವ್ಯವಹಾರ, ದೂರದಲ್ಲಿ ವ್ಯಾಪಾರ, ಉದ್ಯೋಗ, ವಿದ್ಯಾಭ್ಯಾಸ, ಇವುಗಳ ಪ್ರಭಾವದಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಪಡೆಯತಕ್ಕಂಥದ್ದಾಗುತ್ತೆ. ದೇವಿ ಆರಾಧನೆ ಮಾಡಬೇಕು ವೃಷಭ ರಾಶಿಯವರು. ವಿಶೇಷವಾಗಿ ಮಧುರೆ ಮೀನಾಕ್ಷಿಗೊಮ್ಮೆ ಹೋಗಿ ಬರತಕ್ಕಂಥ ಪ್ರಯತ್ನ ಮಾಡಿ. ಅಯ್ಯೋ ಗುರುಗಳೇ, ಅಷ್ಟು ದೂರಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹತ್ತಿರದಲ್ಲಿ ಬಾಲಾಜಿ ದೇವಸ್ಥಾನ ಬುಧವಾರ ಬುದ್ಧಿಕಾರಕ 12ನೇ ಮನೆಯಲ್ಲಿ ಮಲಗಿರೋದ್ರಿಂದ ದಾರಿ ತಪ್ಪಿಸ್ತಾನೆ. ಗುರುಬಲ ಬಂದಿದ್ರು ಕೂಡ ಆತ್ಮಕಾರಕ ಮಲಗಿದ್ದಾನೆ, ಬುದ್ಧಿಕಾರಕ ಮಲಗಿದ್ದಾನೆ. ಅದರಿಂದ ಬಾಲಾಜಿ ದೇವಸ್ಥಾನ ದರ್ಶನ. ಯಾರಾದರೂ ಕಿನ್ನರಿಗಳು, ಮಂಗಳಮುಖಿಯರು, ಅವ್ರಿಗೆ ಆಗಾಗ ಏನಾದರೂ ಮಡ್ಲಕ್ಕಿಯೋ, ಹೂವೋ, ಹಣ್ಣೋ, ಫಲತಾಂಬೂಲವೋ, ವಸ್ತ್ರವೋ, ಸಿಹಿಯೋ ಏನಾದರೂ ಒಂದು ಸೇವೆ ಮಾಡತಕ್ಕಂಥದ್ದು ಮಾಡಿ. ತುಂಬ ವಿಶೇಷ. ಮದುವೆಗಳಾಗ್ತವೆ. ಎರಡನೇ ಬದುಕು, 2ನೇ ಜೀವನ ಕಟ್ಕೊಳ್ತಕ್ಕಂಥ ಒಂದು ಶುಭಯೋಗ ಪಡೆಯತಕ್ಕಂಥದ್ದಾಗುತ್ತೆ. ಸ್ವಲ್ಪ ಸಾಲ ಮಾಡ್ಕೊಳ್ತಕ್ಕಂಥದ್ದು, ದುಡ್ಡು ಒಳ ಅರಿವು, ಫೋನ್ ಮಾಡಿ ದುಡ್ಡು ತಗೊಳ್ಳಿ ಅಂತ ಹೇಳ್ತಾರೆ, ಜಾಗ್ರತೆ. ಒಡ ಹುಟ್ಟಿದವರ ಸಹಕಾರ ಬರತಕ್ಕಂಥದ್ದಾಗುತ್ತೆ. ಹಿರಿಯರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ತಾಯಿ ತಂದೆಯ ಆರೋಗ್ಯವನ್ನ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು. ಸಂಗಾತಿ ಜೊತೆ ಏನಾದರೂ ಡೈವರ್ಸ್ ಸಮಸ್ಯೆಗಳಿದ್ದರೆ ಅದು ಮಿತಿಮೀರಿ ಹೋಗಿ ನಿಲ್ಲತಕ್ಕಂಥದ್ದಾಗುತ್ತದೆ. ಎಚ್ಚರಿಕೆ. ಆರೋಗ್ಯದ ಕಡೆ ತುಂಬ ಗಮನ ಕೊಡಬೇಕು. ಮೊದಲಿಗೆ ಹೃದಯದ ಸಮಸ್ಯೆ ಇದೆ,
ಲಂಗ್ಸು, ಗಂಟ್ಲು, ಈ ಸೈನಸ್ಸು, ಥೈರಾಯ್ಡು, ನೆಕ್ಕು, ಈ ಥರದ ಸಮಸ್ಯೆಗಳಿದೆ. ಗೈನಿಕ್ ಪ್ರಾಬ್ಲಮ್ಸ್ ಆಲ್ರೆಡಿ ಆಗಿದೆ, ಸರ್ಜರಿ ಇನ್ಫೆಕ್ಷನ್ಗಳಾಗಿದೆ, ಅಲರ್ಟ್ ಆಗಿರಿ. ಪ್ರತಿ 3 ತಿಂಗಳು 6 ತಿಂಗಳಿಗೊಮ್ಮೆ ಪ್ರಾಪರ್ ಮೆಡಿಕೇಶನ್ ಚೆಕಪ್ ಮಾಡಿಸ್ಕೊಳ್ತಕ್ಕಂಥದ್ದು ಮಾಡಿ. ದೀರ್ಘಾವಧಿ ಕಾಯಿಲೆಯೊಂದು ಬಾಧಿಸ್ತಕ್ಕಂಥದ್ದಂತೂ ವೆರಿ 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 ಕೇರ್ಫುಲ್. ಬಟ್ ಈ ಒಂದು ಸೋಷಿಯಲ್ ಸ್ಟೇಟಸ್ ಇದೆಯಲ್ಲ, ವೃಷಭ ರಾಶಿಯವರಿಗೆ ಹೆಚ್ಚುತ್ತೆ. ಜನಗಳು, ಸಭೆಗಳು ಕರೆಯೋದು, ಪ್ರಶಸ್ತಿಗಳು, ಗೌರವಗಳು, ಸನ್ಮಾನಗಳು, ನಿಮಗೆ ಎಲ್ಲ ಫ್ರೆಂಡ್ಸು ಎಲ್ಲರೂ ಕರೆಯೋದೆ ನಮ್ಮವನು ಅನ್ನತಕ್ಕಂಥದ್ದು. ಭೂಮಿ ಲಾಭ, ಮನೆ ಲಾಭ, ವಾಹನ ಲಾಭ, ಅಧಿಕಾರ ಲಾಭ, ಅಂದದ ಲಾಭ, ಚಂದದ ಲಾಭ, ತಾಯಿಯ ಸಹಕಾರ, ಭ್ರಾತೃಗಳ ಸಹಕಾರ, ಸಂಗಾತಿಯ ಸಹಕಾರ, ಇವೆಲ್ಲವೂ ಬರತಕ್ಕಂಥದ್ದುಂಟು. ಪುಣ್ಯಕ್ಷೇತ್ರ, ಪುಣ್ಯ ಕಾರ್ಯಗಳಿಗೆ ಖರ್ಚು ಮಾಡಿಸ್ತಕ್ಕಂಥದ್ದುಂಟು. ಮಾತೃದೇವೋ ಭವ.